ಈಗ ಆಲ್ರೆಡಿ DCM ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅಂತ ಹೇಳಿ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿದ್ದಾರೆ. ಅವರ ವಕ್ತಾರರಲ್ಲಿ ಕೂತ್ಕೊಂಡು ಚಾಮುಂಡಿ ಬೆಟ್ಟ ಯಾರಪ್ಪನ ಮನೆ ಆಸ್ತಿ ಅಲ್ಲ ಅಂತ ಹೇಳಿದ್ದಾರೆ. ಇದು KPCC ಆಸ್ತಿ ಅಲ್ಲ ಅನ್ನೋದನ್ನು ಅವರು ಅರ್ಥ ಮಾಡ್ಕೋಬೇಕು. ನಾವು ಐ ವಿಲ್ ಯಾರ್ದು ಅಂತ ನಾನು ಹೇಳ್ತಿಲ್ಲ, ಯಾವ ರಾಜಕಾರಣಿಗಳಿಗೂ ನೈತಿಕತೆ ಇಲ್ಲ ಚಾಮುಂಡಿ ಬೆಟ್ಟದ ಬಗ್ಗೆ ಮಾತಾಡೋದಕ್ಕೆ. ಎಸ್ ಚಂದ್ರಶೇಖರ್ ಅವರೇ, ನಾವು ಇಟ್ ಇಸ್ ಯೋರ್ ಟರ್ನ್ ಟು ಸ್ಪೀಕ್. ನಾನು ಅವಾಗಲಿಂದ ನಿಮ್ಮನ್ನು ಮಾತಾಡಕ್ ಬಿಟ್ಟಿಲ್ಲ, ಇವಾಗ ನಿಮ್ಮನ್ನು ಬಿಡ್ತಾ ಇದ್ದೀನಿ, ಪ್ಲೀಸ್ ಮಾತಾಡಿ. ನಮ್ಮ ಹಿಂದೂಗಳ ಆರಾಧ್ಯ ದೇವತೆಯಾದಂತಹ ಚಾಮುಂಡಿಯನ್ನ ಚಾಮುಂಡಿ ಯಾರಪ್ಪನ ಆಸ್ತಿ ಅಂತ ಹೇಳಿದಂತಹ ಈ ಉದ್ದಟತನಕ್ಕೆ ಕಾಂಗ್ರೆಸ್ ವಕ್ತಾರರಿಗೆ ಧಿಕ್ಕಾರ ಹೇಳ್ತಾ, ಚಾಮುಂಡಿ ನಮ್ಮ ಆಸ್ತಿ, ಹಿಂದೂಗಳ ಆಸ್ತಿ, ಈ ಸಮಸ್ತ ಹಿಂದೂ ಹಿಂದೂನೇ ರೀ, ರಘು ದೊಡ್ಡೇರಿ ಅವರೇ, ನೀವು ಮಾತಾಡುವಾಗ ದಯವಿಟ್ಟು ಸುಮ್ಮನೆ ನೀವು ಮಾತಾಡುವಾಗ ನಿಮ್ ಟೈಮ್ ಕೊಡ್ತೀನಿ, ಪ್ಲೀಸ್ ಸುಮ್ಮನೆ ಇರಿ. ಈ ಕಾಂಗ್ರೆಸ್ ಅವ್ರು ಮಾತಾಡ್ತಾ ಇದ್ರಲ್ಲ, ನೆನ್ನೆ DK ಶಿವಕುಮಾರ್ ಮಾತಾಡಿದ್ರು ಚಾಮುಂಡಿ ಹಿಂದೂಗಳ ಆಸ್ತಿ ಅಲ್ಲ ಅಂತೇಳಿ, ಇವತ್ತು ಕಾಂಗ್ರೆಸ್ ವಕ್ತಾರ ಮಾತಾಡ್ತಿದ್ರ. ಈ ಮಾತನ್ನ ಮೈಸೂರಿನ ಚಾಮುಂಡಿ ಸ್ಥಾನದಲ್ಲಿ ಗೆದ್ದಿದ್ರಲ್ಲ ಸಿದ್ದರಾಮಯ್ಯ ಬಾಯಲ್ಲಿ ಹೇಳ್ತಿದ್ದೀನ, ಹೇಳಿ ಸಿದ್ದರಾಮಯ್ಯ ಈ ಮಾತನ್ನ. ಸೋತು ಇದಾರೆ ಬಿಡಿ, ಇರ್ಲಿ ಹೇಳಿ, ಇವತ್ತು ಚಾಮುಂಡಿ ಆ ಮಾತನ್ನ ಹೇಳಿ ಸಿದ್ದರಾಮಯ್ಯನವರು ಅಲ್ಲಿ ಮತ್ತೆ ಬದುಕಲಿ. ಅಲ್ಲಿ ಇವತ್ತು ನೋಡಿ ಅಜ್ಮೀರ್ ದರ್ಗಾ ನಾವು ನಡ್ಕೊಂತೀವ್ರಿ, ಅದಕ್ಕೆ ಲಕ್ಷಾಂತರ ಹಿಂದೂಗಳು ನಡ್ಕೊಂತಾರೆ. ಅದರ್ಥ ಅಜ್ಮೀರ್ ದರ್ಗಾ ಹಿಂದೂಗಳದಾಗುತ್ತಾ? ವ್ಯಾಟಿಕನ್ಗೆ ಸಾವಿರಾರು ಜನ ಟೂರಿಸ್ಟ್ಗಳು ಹೋಗ್ತಾರೆ, ನಾವು ಹೋಗ್ತೀವಿ. ವ್ಯಾಟಿಕನ್ ಆಗ ಹಿಂದೂಗಳದಾಗುತ್ತಾ? ಯಾವತ್ತು ನಮ್ಮ ಪೂಜಾ ಸ್ಥಾನಗಳು ನಮ್ದೇನೆ. ನೋಡಿ, ಉಮರ್ ಶರೀಫ್ ಅವರು ಅಂತ ಹೇಳ್ತಾ ಇದ್ರು, ಟಿಪ್ಪು ಸುಲ್ತಾನ್ ಅವ್ರು ಹೇಳಿದ್ ಕರೆಕ್ಟು. ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಎರಡು ಭಾಗ ಆಯ್ತು, ಒಂದು ಏನು ಸಾಂಪ್ರದಾಯಿಕ ಆಚರಣೆಗಳು, ಮತ್ತೊಂದು ಸಾಂಸ್ಕೃತಿಕ. ಇವತ್ತು ಅದೇ ಇದೆ. ಚಾಮುಂಡಿ ಬೆಟ್ಟದ ದೇವಸ್ಥಾನದ ಆಚೆ ಕಡೆಗೆ ಒಂದು ಸ್ಟೇಜ್ ಹಾಕ್ತಾರೆ, ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತೆ, ಅಲ್ಲಿ ಯಾರು ಬೇಕಾದ್ರೂ ಮಾಡಲಿ, ಅಡ್ಡಿ ಇಲ್ಲ. ಏನು ಅರಮನೆ ಒಳಗಡೆಗೆ ಪೂಜಾ ಸ್ಥಳಗಳು ನಡೆಯುತ್ತೆ, ಅರಮನೆಯ ಆಚೆ ಸ್ಟೇಜ್ ಹಾಕ್ತಾರೆ ಸ್ವಾಮಿ. ಆ ಸ್ಟೇಜಲ್ಲಿ ಬಿಸ್ಮಿಲ್ಲಾ ಖಾನ್ ಅವರು ಬಂದು ಆಡಿದ್ದಾರೆ, ಅಮ್ಜದ್ ಇವರು ಬಂದು ಹಾಡು ಹೇಳ್ತಾರೆ, ಹೀಗೆ ಉಸ್ತಾದ್ ಉಲ್ಲಾ ಇವರು ಬಂದು ಹಾಡಿದ್ದಾರೆ. ಎಲ್ಲರಿಗೂ ಆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಬರ್ತಕ್ಕಂಥ ಎಲ್ಲ ಹಕ್ಕು ಇದೆ, ನಾವು ಅದಕ್ಕೆ ವಿರೋಧ ಮಾಡ್ತಿಲ್ಲ. ನಾವು ಹೇಳ್ತಾ ಇರ್ತಕ್ಕಂಥದ್ದು ಚಾಮುಂಡಿ ತಾಯಿ, ಚಾಮುಂಡಿ ಗರ್ಭಗುಡಿ, ಚಾಮುಂಡಿಯ ದೇವಸ್ಥಾನದೊಳಗೆ ಯಾವ ಪೂಜಾ ಪದ್ಧತಿ ನಡೆಯುತ್ತೆ, ಅದರ ಜೊತೆಗೆ ಅರಮನೆ ಒಳಗಡೆಗೆ ಯಾವ 9 ಅಲ್ಲರಿ 10 ದಿವಸದ ಆಚರಣೆ ಯಾರ್ದು ರೀ? ನವದುರ್ಗಿಯರ ಆಚರಣೆ. ಓಕೆ, ಒಂದ್ ನಿಮಿಷ. ನವದುರ್ಗಿಯರ ಆಚರಣೆ ಒಳಗೆ ಹೇಳಿ. ಸಾರಿ ಉಮರ್ ಶರೀಫ್ ಜಿ, ನೀ 9 ದಿನ ದಸರಾ ನಡೆಯುತ್ತಲ್ಲ, ಆ 9 ಅಥವಾ 10 ದಿವಸ ನಾವೇನು ವಿಜಯದಶಮಿ ಅಂತ ಸೆಲೆಬ್ರೇಟ್ ಮಾಡ್ತೀವಿ, ಆ ಕಾರ್ಯಕ್ರಮಗಳು ನಡೆಯುತ್ತಲ್ಲ, ಆ ಕಾರ್ಯಕ್ರಮಗಳಲ್ಲಿ ನಿಮ್ಮ ಧರ್ಮದವರು ಕೇವಲ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮಾತ್ರ ಭಾಗಿಯಾಗಿರ್ತೀರಾ, ಅಥವಾ 9 ದಿನ ನವರಾತ್ರಿಯಲ್ಲಿ ಗೊಂಬೆ ಕೂರಿಸೋದಿರ್ಬೋದು, ಮಗದೊಂದನ್ನ ನಿಮ್ಮ ಧರ್ಮದಲ್ಲಿ ಯಾರಾದ್ರೂ ಮನೆಯಲ್ಲಿ ಅದನ್ನ ಆಚರಣೆ ಮಾಡ್ತೀರಾ ಉಮರ್ಜಿ? ನಿಮ್ಗೆ ಚೆನ್ನಾಗಿ ಗೊತ್ತಿದೆ, ಮುಸಲ್ಮಾನರ ಮನೆಯಲ್ಲಿ ಯಾವುದೇ ದೇವತೆಯನ್ನಾಗ್ಲಿ ಹಿಂದೂ ಧರ್ಮದ ದೇವರನ್ನಾಗ್ಲಿ ನಾವು ಆರಾಧನೆ ಮಾಡಲ್ಲ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಅದ್ರ ಜೊತೆಗೆ ಒಂದು ಮಾಹಿತಿ ಕೊಡ್ತೀನಿ. ತಮಿಳ್ನಾಡಿನಲ್ಲಿ ಮಹಿಷಾಸುರನನ್ನು ಆರಾಧನೆ ಮಾಡ್ತಾರೆ. ಯಾವ ಹಬ್ಬವನ್ನು ಆಚರಣೆ ಮಾಡ್ತಾ ವಿಜಯದಶಮಿಯನ್ನ ನೀವು ಹಬ್ಬದ ಆಚರಣೆ ಮಾಡ್ತಿರೋ, ಮಹಿಷಾಸುರನನ್ನ ಕೊಂದಾಕಿದ ದಿನ ಅಂತ, ಆ ಮಹಿಷಾಸುರನನ್ನ ತಮಿಳ್ನಾಡಿನಲ್ಲಿ ಇವತ್ತಿಗೂ ಆರಾಧನೆ ಮಾಡುವಂತಹ ಹಿಂದೂಗಳು ಇದ್ದಾರೆ. ಮಹಿಷಾಸುರ ಕೂಡ ನಮ್ಮವರೇ, ಮಹಿಷಾಸುರ ಹಿಂದೂನೇ ರೀ. ಇವಾಗ ಈ ವಿಚಾರದಲ್ಲಿ ಚಾಮುಂಡೇಶ್ವರಿ ನಾವು ಇಲ್ಲಿ ಚಾಮುಂಡಿ ಆಚರಣೆಗೆ ಮುಸಲ್ಮಾನರಿಗೆ ಕೊಡ್ತಿರ್ತಕ್ಕಂಥದ್ದು ಪ್ರಾಮುಖ್ಯತೆ ಇದೆಯಾ? ನಾವು ಮಾತ್ರ ಇಲ್ಲ, ಕೇಳ್ಕೊಳ್ಳಿ, ನಾವು ಮಾತ್ರ ಆರಾಧನೆ ಮಾಡದೇ ಇಲ್ಲ, ಕ್ರೈಸ್ತರು ಕೂಡ ಆರಾಧನೆ ಮಾಡಲ್ಲ. ಅದೇ ರೀತಿ ಲಿಂಗಾಯತರು ಕೂಡ ಆರಾಧನೆ ಮಾಡಲ್ಲ. ನಾನ್ ಲಿಂಗಾಯತರು, ಬಾಯಿ ಬಂದಂಗ್ ಮಾತಾಡ್ಬೇಡಿ, ಅವ್ರಿಗೆ ಗೊತ್ತಿಲ್ಲ ಅಂತ. ಬಾಯಿ ಬಂದಂಗ್ ಮಾತಾಡ್ಬೇಡಿ. ನಾವು ಲಿಂಗಾಯತರು, ನಮಗೆ ಆರಾಧ್ಯ ದೇವತೆ ಅದು. ಯಾವ ನಮ್ಮ ತಲೆಮಾಸರು ಹೇಳ್ದಂತಿಲ್ಲ, ಅವ್ರ ಬಗ್ಗೆ ನೀವು ಕೇಳಿದ್ರೆ ನೀವು ಮೂರ್ಖರಾಗ್ತೀರಿ. ನಮ್ಮ ಧರ್ಮದೊಳಗಡೆ ಬೆಂಕಿ ಇಡಕ್ ಬರಬೇಡಿ. ನಿಮ್ ಕಚಡ ಬುದ್ಧಿನ ನಿಮ್ಮ ಒಳಗಡೆ ಇಟ್ಕೊಳ್ಳಿ. ನಿಮ್ ಕಚಡ ಬುದ್ಧಿನ ನಾನು ಲಿಂಗಾಯತ್ರಿ, ನಿಮ್ ಕಚಡ ಕಲ್ಲು ದೇವರು ದೇವರಲ್ಲ ಅಂತ ಹೇಳಿದ್ರು. ಬಸವಣ್ಣ ಹೇಳಿದ್ರು ಕಲ್ಲು ದೇವರು ದೇವರಲ್ಲ. ಪೂಜೆ ಮಾಡಿ ಬಗ್ಗೆ ಮಾತಾಡೋದು ನನ್ ಮಾತಿಲ್ಲ ಇದು.
ನೀವೇನಾದ್ರು ಪ್ರಶ್ನೆ ಮಾಡ್ಬೇಕಾದ್ರೆ ಬಸವಣ್ಣ ಹತ್ರ ನೀವು ರೇ, ಪ್ರಶ್ನೆ ನಾನೇ ಮಾಡಬೇಕಾಗುತ್ತೆ. ನನ್ನ ಹತ್ರ ನಾನೇ ಇಲ್ಲ. ಇದ್ದೀನಲ್ಲ, ನನ್ನ ಮುಂದೆ ಯಾಕೆ ಉಮರ್ ಮಾತಾಡ್ತೀರಾ? ಶರೀಫ್ ಅವರೇ, ನನಗೆ ಗೊತ್ತು ಬಸವ ತತ್ವ, ನೀವು ನಾನು ಆರಾಧನೆ ಮಾಡೋದು ಬಸವಣ್ಣನ. authority. ನೀವು ಅಥಾರಿಟಿ ಇಲ್ಲ ಸ್ವಾಮಿ. ನಿಮ್ಮದ್ರಿಂದ ನಮ್ಮ ಸಾಲ authority. ಕೊಟ್ಟಿದೆ, ನೀವು ಯಾರು ಮಾತಾಡಿ. ಅದಕ್ಕೆ? Let us not. ಬಸವಣ್ಣ ಏನ್ ಹೇಳಿದ್ರು ಸಾಲ ಅದನ್ನ ಕೊಟ್ಟಿದ್ದೀರಿ, ಮಾತಾಡಿ. ನಾ ಮಾತಾಡ್ತೀವ ನೀವು ಸುಮ್ನೆ ಇರೋದನ್ನ ಮಾತಾಡ್ಬೇಡಿ. ನೀವು ಮಾಡ್ಕೊಂಡಿದ್ದೀರಿ. ನೀವು ನಮ್ಮ ವಿಷಯಕ್ಕೆ ಹಿಂದೂಗಳ ವಿಷಯಕ್ಕೆ ಬರಬೇಡಿ. ನೀವು ನೋಡಿ ಮಾಡೋ ಆರಾಧನೆಗೆ ಅದಕ್ಕೆ ಬಸವಣ್ಣ ಕೊಟ್ಟಿಲ್ಲ. ಉಮರ್ಜಿ, ನನ್ನ ಪ್ರಶ್ನೆ ಅಷ್ಟೇ ಇತ್ತು, ಒಂದ್ ನಿಮಿಷ ಪ್ಲೀಸ್. ಮಿರ್ಜಾ ಇಸ್ಮಾಯಿಲ್ ಅವರ ವಿಷಯ ಹೇಳಿದ್ರು ರಘು ದೊಡ್ಡೆಯವರು. ಮಿರ್ಜಾ ಇಸ್ಮಾಯಿಲ್ ಅವ್ರನ್ನ ಅವತ್ತು ದಸರಾ ಕರ್ಕೊಂಡು ಇದಕ್ಕೆ ಏನು ಅನಾಹುತ ಆಯ್ತು ಗೊತ್ತಾ? ಅರ್ಧಕ್ಕೆ ಹೋಗೋಷ್ಟಿಗೆ ಜನ ಬಿಡಲಿಲ್ಲ, ಗಲಾಟೆಗಳು ಶುರು ಮಾಡಿದ್ರು. ಆ ಆನನ ಯಾರೋ ಚುಚ್ಚಿದ್ರು ಅಂತ ಹೇಳಿದ್ರು, ಕುಮ್ಮಕ್ಕೆ ಶುರು ಮಾಡ್ತು. ಅರ್ಧ ದಾರಿಲಿ ಅವರು ಇಳಿದ್ರು. ಅವತ್ತೇ ಅದೇ ಕಡೆ ಮತ್ತೆ ಬರಲೇ ಇಲ್ಲ. ನಿಸಾರ್ ಅಹಮದ್ ಹೆಸರು ಹೇಳ್ತೀರಿ. ನಿಸಾರ್ ಅಹಮದ್ ಅವರು ನಿತ್ಯೋತ್ಸವ ಬರೆದವರು. ಕೃಷ್ಣ ಬೆಣ್ಣಕ್ಕಿದ್ದ ಕೃಷ್ಣ ಅಂತೇಳಿ ಕೃಷ್ಣನ ಪೂಜೆ ಮಾಡಿದವರು. ಆ ಪೂಜೆ ಮಾಡೋ ಮನಸ್ಥಿತಿ ಇದೆಯಾ? ನೀವು ಬಂದು ಮಾಡಿ ಹಾಗಾರೆ. ನಾವು ಹೇಳ್ತಿರ್ತಕ್ಕಂಥದ್ದು ಯಾವ ಮುಸಲ್ಮಾನರು ಓಪನ್ ಆಗಿ ಹೇಳ್ತಾರೆ, ನಾವು ನಮಗೆ ಅಲ್ಲ ಬಿಟ್ಟು ಬೇರೆ ದೇವರೇ ಇಲ್ಲ ಅಂತೇಳಿ ಅವ್ರ ಭಾವನೆಯನ್ನು ನಾವು ಗೌರವಿಸ್ತೀವಿ. ಅದು ಅವರ ಧರ್ಮ ಬಿಟ್ಟಿದ್ದು. ನಾವು ಹೇಳ್ತಾ ಇರ್ತಕ್ಕಂಥದ್ದು ನಮ್ಮ ಏನು ದೇವತೆಗಳಿದೆ ಅದನ್ನೇಕೆ ನಮ್ದಲ್ಲ ಅಂತ ನೀವು ಹೇಳ್ತೀರಿ. ಬಾನು ಮುಷ್ತಾಕ್ ಅವ್ರಿಗೆ ನಾವು ನಿಸಾರ್ ಅಹಮದ್ ಇನ್ನೊಂದ್ಸರಿ ಈಗ ಉಮರ್ಜಿ, ಮಕ್ಕಾ ಆಗ್ಲಿ ಮದೀನಾ ಆಗ್ಲಿ ಅಥವಾ ಯಾವುದೇ ದರ್ಗಗಳಾಗ್ಲಿ, ಯಾವುದಾದ್ರೂ ಒಬ್ಬ ರಾಜಕಾರಣಿ, ಈಗ ಫಾರ್ ಎಕ್ಸಾಂಪಲ್ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಅನೇಕ ಜನ ಮುಸಲ್ಮಾನ್ MLA-ಗಳಿದ್ದಾರೆ, ಮಿನಿಸ್ಟರ್ಗಳಿದ್ದಾರೆ, ನಿಮಗೆ ಗೊತ್ತಿರೋ ಹಾಗೆ. ಅವರು ಯಾರಾದ್ರೂ ನಿಂತ್ಕೊಂಡು ಇದೊಂದು ಮಸೀದಿನೋ ಇದು ದರ್ಗಾನೋ ಇದು ಕೇವಲ ಮುಸಲ್ಮಾನರ ಆಸ್ತಿ ಅಲ್ಲ ಅಂತ ಅಂದ್ಬಿಟ್ರೆ, ನಿಮ್ಮವರು ಏನೋ ಸ್ಟೇಟ್ಮೆಂಟ್ ಕೊಡದೆ, ಏನೋ ನೋವು ಮಾಡ್ಕೊಳ್ದೆ, ಬೇಜಾರು ಮಾಡ್ಕೊಳ್ದೆ ನೀವು ಇರ್ತೀರಾ? ನೋಡಿ, ಇವಾಗ ಚಾಮುಂಡಿ ಬೆಟ್ಟ ಮತ್ತೆ ಚಾಮುಂಡಿ ಎನ್ನುವ ಆರಾಧನೆ ಮಾಡತಕ್ಕಂತಹ ದೇವಾಲಯ ಎರಡು ಒಂದ? ನಾನು ಪ್ರಶ್ನೆ ಇರೋದು, ನನಗೆ ಗೊತ್ತಿಲ್ಲದೆ ನಾನು ಪ್ರಶ್ನೆ ಮಾಡ್ತೀನಿ, ನನಗೆ ಉತ್ತರ ಕೊಡಿ. ಬಗ್ಗೆ ಮಾತಾಡಿಲ್ಲ, ಚಾಮುಂಡಿ ಬೆಟ್ಟದ ಬಗ್ಗೆ ಅಲ್ಲ. ಚಾಮುಂಡಿ ಬೆಟ್ಟ ಅಂತ ಅಂದ್ರೆ ಕನ್ಸಿಡರ್, ಅದು ಆಡು ಭಾಷೆಯಲ್ಲಿ ಚಾಮುಂಡಿ ದೇವರು ಅಂತ ಯಾರು ಹೇಳಲ್ಲ, ಚಾಮುಂಡಿ ಬೆಟ್ಟ ಅಂತಾನೆ ಹೇಳೋದು ಆಡು ಭಾಷೆಯಲ್ಲಿ. ಉಮರ್ಜಿ, ಸರಿ, ಅಂದ್ರೆ ಚಾಮುಂಡಿ ಬೆಟ್ಟ ಬೇರೆ ಇದೆ, ಚಾಮುಂಡಿ ದೇವಾಲಯ ಬೇರೆ ಇದೆ, ಕರೆಕ್ಟಾ? ಚಾಮುಂಡಿ ಬೆಟ್ಟದಲ್ಲೇ ಇರುವಂತ ಚಾಮುಂಡೇಶ್ವರಿ ದೇವಸ್ಥಾನವನ್ನ ಆಡು ಭಾಷೆಯಲ್ಲಿ ಚಾಮುಂಡಿ ಬೆಟ್ಟ ಅಂತ ಹೇಳ್ತಾರ ಅಷ್ಟೇ. ಓಕೆ, ಚಾಮುಂಡಿ ಬೆಟ್ಟದಲ್ಲಿ ಇರತಕ್ಕಂತಹ ದೇವಾಲಯ ಇದೆ. ನೀವು ಅದನ್ನ ಇಡೀ ಬೆಟ್ಟ ಬಂದು ದೇವಾಲಯ ಅಂತ ನಂಬಿದ್ದೀರಾ? ಹೌದು, ಬೆಟ್ಟದ ನಂಬಿರೋದು ಹೌದು. ಬೆಟ್ಟದ ಮೇಲೆ ಮೊಹಮ್ಮದನ್ ಹಿಲ್ ಬೆಟ್ಟದ ಮೇಲೆ ಯಾವ ರೀತಿ ಮೊಹಮ್ಮದನ್ ಹಿಲ್ ಇಡೀ ಬೆಟ್ಟ ನಿಮಗೆ ಪವಿತ್ರನೋ, ಯಾವ ರೀತಿ ಇಡೀ ವ್ಯಾಟಿಕನ್ ಪವಿತ್ರನೋ, ಪ್ರಶ್ನೆ ಇರೋದಂದ್ರೆ ಇಡೀ ಪವಿತ್ರ. ನಮ್ಮ ಪ್ರಶ್ನೆ ಏನೇ ಇರೋದಂದ್ರೆ ಇಡೀ ಬೆಟ್ಟವೇ ದೇವಾಲಯನ ಇಲ್ಲ ಬೆಟ್ಟದ ಮೇಲೆ ಒಂದು ದೇವಾಲಯ ಇದೆಯಾ? ಅದೇ ನಮ್ಮ ಬೆಟ್ಟ ಹತ್ತೀವಿ ಅಂತ ಹೇಳೋದು. ನಾವು ಬರಿಗಾಲ ಹತ್ತಿದ್ದೀವ್ರಿ. ಯಾವುದು ಇದು ಆಷಾಢದಲ್ಲಿ ಬರಿಗಾಲಲ್ಲಿ ಚಪ್ಪಲಿ ಹಾಕಲ್ಲ ಬೆಟ್ಟದ ಮೇಲೆ. ಆ ಬೆಟ್ಟದ ಮೇಲೆ ಚಪ್ಪಲಿ ಹಾಕಲ್ಲ ನಾವು. ನಮ್ಗೆ ಬೆಟ್ಟವೇ ಪವಿತ್ರ. ಪ್ರಶ್ನೆ ಇರೋದೇನಂದ್ರೆ ನೀವು ಲೀಗಲ್ ಆಗಿ ಮಾತಾಡ್ಬೇಕಂದ್ರೆ ನೀವು